ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಬಿರಿಯಾನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಒಂದ್ಸಲ ನೋಡ್ಕೊಬಂದ್ಬಿಡೋಣ. ಸೊ ಮೊದಲಿಗೆ ಇಲ್ಲಿ ಮಶ್ರೂಮ್ನ ನಾನು ತೆಗೆದುಕೊಂಡಿದ್ದೀನಿ 1/4 kg. ಅದನ್ನು ಸಿಪ್ಪೆ ತೆಗೆದು ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ಮೊಸರು, ನಾನಿಲ್ಲಿ ಒಂದು ಕಪ್ಪಲ್ಲಿ 3/4 ಭಾಗ ಆಗುವಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ. ಮತ್ತು ಪುದೀನ ಸೊಪ್ಪು ಒಂದು ಬೌಲಲ್ಲಿ ಫುಲ್ ಬೌಲ್ ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇನ್ನೊಂದು ಅರ್ಧ ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೆಣಸಿನಕಾಯಿ ಬಂದು 3 ಹಸಿ ಮೆಣಸಿನಕಾಯಿನ ತೆಗೆದುಕೊಂಡಿದ್ದೀನಿ. ಈರುಳ್ಳಿ ಬಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ತೆಗೆದುಕೊಂಡಿದ್ದೀನಿ. ಹಾಗೆಯೇ ಟೊಮೊಟೊ 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಚಿಲ್ಲಿ ಪೌಡರು ಖಾರದ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆಯೇ 1/4 ಸ್ಪೂನಷ್ಟು ಅರಿಶಿನ ಪೌಡರು. ಸ್ಪೈಸಸ್ನ ನೋಡೋದಾದರೆ ನಾವಿಲ್ಲಿ 1 ಬ್ಲ್ಯಾಕ್ ಏಲಕ್ಕಿ ಬರುತ್ತಲ್ಲ ಅದು ತೆಗೆದುಕೊಂಡಿದ್ದೀನಿ, 4 ಲವಂಗ, 1 ಕಾಲು ಸ್ಟಾರ್ ಹೂವು, 2 ಏಲಕ್ಕಿ, ಮತ್ತು ಸ್ವಲ್ಪ ಚಕ್ಕೆ, ಹಾಗೆಯೇ ಇಲ್ಲಿ ಕಲ್ಲು ಹೂವು ಅಂತ ಹೇಳ್ತಾರೆ, ಬಿರಿಯಾನಿಗೆ ಯೂಸ್ ಮಾಡುವಂಥ ಹೂವು ಇದು. ಹಾಗೆ ಬಂದು 1 ಪಲಾವ್ ಎಲೆ, ಹಾಗೆಯೇ ಸೋಂಪು ಕಾಳು 1 ಸ್ಪೂನ್ ಸೋಂಪು ಕಾಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಮತ್ತು ತುಪ್ಪ ಹಾಗೆಯೇ ಸ್ವಲ್ಪ ಎಣ್ಣೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಅಕ್ಕಿಯನ್ನು ನಾವಿಲ್ಲಿ ತೊಗೋಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಕ್ಕಿ ಅದನ್ನು ಮೊದಲೇ ನೆನೆಸಿಟ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದು ಬಿಸಿ ಆದಮೇಲೆ ತುಪ್ಪನ ಹಾಕ್ಕೊಂಡು ಅದನ್ನು ಬಿಸಿ ಆದಮೇಲೆ ನಾನು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸೊ ನಾನಿವಾಗ 2 ಬಿಸಿ ಆದಮೇಲೆ ಒಂದಕ್ಕೊಂದು ಬೆರೆತು ಆದಮೇಲೆ ಅದಕ್ಕೆ ನಾನು ರೆಡಿ ಇಟ್ಕೊಂಡಂತಹ ಸ್ಪೈಸಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸೊ ನಾವಿಲ್ಲಿ ರೆಡಿ ಇಟ್ಕೊಂಡಂಥ ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸೋಂಪು ಕಾಳನ್ನು ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಎಣ್ಣೆ ತುಪ್ಪದಲ್ಲಿ ಇದು ಚೆನ್ನಾಗಿ ಫ್ರೈ ಮಿಕ್ಸ್ ಆದರೆ ಒಂದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಸಖತ್ತಾಗಿರುತ್ತೆ. ಅದು ಆದಮೇಲೆ ಅದಕ್ಕೆ ನಾವು ರೆಡಿ ಇಟ್ಕೊಂಡಂತಹ ಹಸಿ ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿರೋ ಖಾರ ಎಲ್ಲ ಸ್ವಲ್ಪ ಅದು ಬಿಡಬೇಕು. ಸೊ ಅದಾದಮೇಲೆ ನಾವು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿಯನ್ನು ಸೇರಿಸ್ಕೊಂಡಾದ ನಂತರ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿಯಲ್ಲಿರುವ ಹಸಿ ಸ್ಮೆಲ್ಲು ಹೋಗಿ ಅದು ಗೋಲ್ಡನ್ ಕಲರ್ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಮೇಲೆ ಅದು ಎಣ್ಣೆ ಎಲ್ಲ ಬಿಟ್ಟು ಆದಮೇಲೆ ನಾವು ಅದಕ್ಕೆ ರೆಡಿ ಇಟ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಾದ ನಂತರ ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಬೆಂದ ಮೇಲೆ ಅದು ಕೂಡ ಹಸಿ ಸ್ಮೆಲ್ಲನ್ನು ಬಿಡುತ್ತೆ. ಅದೆಲ್ಲ ಹೋದ್ಮೇಲೆ ನಾವು ಅದಕ್ಕೆ ಟೊಮ್ಯಾಟೊವನ್ನು ಸೇರಿಸ್ಕೊಳ್ಳೋಣ. ಟೊಮ್ಯಾಟೊವನ್ನು ಸೇರಿಸ್ಕೊಂಡಾದ ನಂತರ ಟೊಮೆಟೊ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದಾದಮೇಲೆ ಇದಕ್ಕೆ ನಾವು ಮೊಸರನ್ನ ಸೇರಿಸ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಫ್ಲೇಮ್ನ ಲೋವಲ್ಲಿ ಇಟ್ಕೋಬೇಕು. ಸೊ ಲೋಯಲ್ಲಿ ಫ್ಲೇಮ್ನ ಇಟ್ಕೊಂಡು ನಾವಿವಾಗ ಉಳಿದಂತಹ ಮೊಸರನ್ನ ಸೇರಿಸ್ಕೊಳ್ಳೋಣ. ಮೊಸರನ್ನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಮೊಸರು, ಈರುಳ್ಳಿ, ಬೆಳ್ಳುಳ್ಳಿ, ಸ್ಪೈಸಸ್ಸು, ಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದಮೇಲೆ ಸ್ವಲ್ಪ ಮೊಸರನ್ನ ನಾವು ಸಡನ್ನಾಗಿ ಐ ಫ್ಲೇಮಲ್ಲೇ ಹಾಕಿಬಿಟ್ರೆ ಅದು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕು ಇದರೊಂದಿಗೆ. ಅದಾದಮೇಲೆ ನಾವು ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನೇನು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಹಾಗೆಯೇ ಅರಿಶಿನ ಪೌಡರು ಮತ್ತು ಉಳಿದಂತಹ ಧನಿಯಾ ಪೌಡರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದಕ್ಕೊಂದು ಬೆರೆತು ಅದನ್ನು ಎಣ್ಣೆಯಲ್ಲಿ ಇದೆಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾವು ಇದನ್ನು.
ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದಕ್ಕೊಂದು ಚೆನ್ನಾಗಿ ಬೆರೆತು ಸ್ಮೆಲ್ಲೆಲ್ಲ ಹೋದ ನಂತರ ನಾವಿದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ಏನಂದರೆ ಮಶ್ರೂಮ್ ಇದೆಯಲ್ವ, ಮಶ್ರೂಮನ್ನು ನಾವು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಮಶ್ರೂಮ್ನ 1/4 kg ಮಶ್ರೂಮ್ನ ತೆಗೆದುಕೊಂಡಿದ್ದೀನಿ. ಅಂದರೆ ಆಲ್ಮೋಸ್ಟ್ 250 ಗ್ರಾಮ್ಸ್ ಬರುತ್ತೆ. ಸೊ ಅದನ್ನು ಸಿಪ್ಪೆ ತೆಗೆದು ವಾಶ್ ಮಾಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಆ ಮಸಾಲೆ ಜೊತೆಗೆ ಇದು ಹೊಂದ್ಕೋಬೇಕು ಚೆನ್ನಾಗಿ. ಸೊ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವಂತಹ ನೀರು ಎಲ್ಲ ಹೊರಗೆ ಬರಬೇಕು. ಅಂತಂದರೆ ನಾವೆಲ್ಲ ವಾಶ್ ಮಾಡಿರ್ತೀವಲ್ವ ನೀರಲ್ಲೆಲ್ಲ ಹಾಕಿ, ಹಾಗೆಯೇ ಅಣಬೆಲ್ಲೂ ಕೂಡ ಜಾಸ್ತಿ ನೀರು ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಂಡಾಗ ಅದರಲ್ಲಿರುವಂತಹ ನೀರು ಅದು ನೀರನ್ನು ಬಿಡುತ್ತೆ. ಸೊ ಅದರ ಜೊತೆಗೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಳಿದಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲವನ್ನು ಹಾಕಿ ನಾವು ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇದು ಮಸಾಲೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆತು ನೀರನ್ನು ಬಿಡಬೇಕು. ಸೊ ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ನೀವು ಬೇಕಿದ್ರೆ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು, ಬಟ್ ತಳ ಹಿಡಿದ್ಬಿಡುತ್ತೆ. ಸೊ ನೋಡಿಕೊಂಡು ಕುದಿಸ್ಕೊಳ್ಳಿ, ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಇವಾಗ ಇದು ಒಂದು ರೇಂಜಿಗೆ ಮಿಕ್ಸ್ ಆಗಿದೆ. ಸೊ ಇದೆಲ್ಲ ನೀರು ಬಿಡ್ತಿದೆ. ಇವಾಗ ನೋಡಿ ಈ ಥರ ನೀರು ಬಿಡ್ತಿದೆ. ಸೊ ಈ ಥರ ಎಲ್ಲ ನೀರು ಬಿಟ್ಟು ಇನ್ನೊಂದು ಸ್ವಲ್ಪ ಕಡಿಮೆ ಆಗೋ ತನಕ ಕುದಿಸ್ಕೋಬೇಕು. ಸೊ ಇದು ಇವಾಗ ಆಗಿದೆ, ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ಇದನ್ನು ನಾವಿದಕ್ಕೆ ಅಕ್ಕಿಗೆ ಬೇಕಾಗಿರುವಂತಹ ನೀರನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಬಂದು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು 4 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿನ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಇದನ್ನು ಮಾಡಲಿಕ್ಕೆ ಆವಾಗನೇ ನೆನೆಸಿಟ್ಕೊಬಿಡಿ. ಹಾಗಾದರೆ ಅನ್ನ ಚೆನ್ನಾಗಿ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಕಾಳು ಥರ ಅಂತ ಅನಿಸಲ್ಲ ನಿಮಗೆ. ಸೊ ಹಾಗಾಗಿ ಮೊದಲೇ ನೆನೆಸಿಟ್ಕೊಬಿಟ್ರೆ ಇಷ್ಟರಲ್ಲೆಲ್ಲ ನೆಂದಿರುತ್ತೆ. ಜೊತೆಗೆ ನಮಗೆ ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ಇದೆಲ್ಲ ಕುದಿ ಬಂದ ಮೇಲೆ ನಾವಿವಾಗ ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ನಾವು ಅಕ್ಕಿಯನ್ನು ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಮಸಾಲೆ ಏನಿದೆ ಅದೆಲ್ಲ ಸ್ವಲ್ಪ ಒಂದಕ್ಕೊಂದು ಬೆರ್ತು ಹೋಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಆಗಿ ಒಂದು ಕುದಿ ಬರೋ ತನಕ ನಾವು ಇದನ್ನು ಬೇಯಿಸ್ಕೊಳ್ಳೋಣ, ಆಯಿತಾ. ನಿಮಗೆ ಏನಾದರೂ ಸಾಲ್ಟ್ ಕಡಿಮೆ ಅಂತ ಅನಿಸಿದ್ರೆ ಟೇಸ್ಟ್ ನೋಡಿದರೆ ನೀವು ರುಚಿನ ಮತ್ತೊಮ್ಮೆ ಹಾಕ್ಕೋಬೋದು, ಅಂದರೆ ಸಾಲ್ಟನ್ನ ಮತ್ತೊಮ್ಮೆ ಸೇರಿಸ್ಕೋಬೋದು ನೀವಿಲ್ಲಿ. ಸೊ ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ಸೊ ಒಂದು ಕುದಿ ಬಂದ ಮೇಲೆ, ಈ ಥರ ಕುದಿ ಬಂದ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಇದು ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ನೋಡಿ ಈ ಥರ ಬಂದಿದೆ. ಸೊ ಮಶ್ರೂಮ್ ಬಿರಿಯಾನಿ ರೆಡಿ ಇದೆ. ಸೊ ನೀವು ಬೆಳಿಗ್ಗೆ ಲಂಚ್ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚ್ಗೂ ಕೂಡ ಇದನ್ನು ಉಪಯೋಗಿಸ್ಬೋದು. ಚೆನ್ನಾಗಿರುತ್ತೆ. ಮನೆಯಲ್ಲೂ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ಸಿಗೋಣ.